ಹಾಯ್ ಫ್ರೆಂಡ್ಸ್, ಇಷ್ಟು ಮೃದುವಾದ ದೋಸೆಯನ್ನು ಹೇಗೆ ಮಾಡೋದು ರೇಷನ್ ಅಕ್ಕಿಯಲ್ಲಿ ಇವತ್ತು ನಾವು ತಿಳಿಯೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಮೃದುವಾಗಿದೆ ಇದೆ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಮೃದುವಾಗಿದೆ. ಈ ರೀತಿ ಮಾಡೋದು ಹೇಗೆ ಅಂತ ಇವತ್ತು ನಾವು ತಿಳಿಯೋಣ, ಬನ್ನಿ. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಇಲ್ಲಿ ನಾನು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ, ಡಿಪೋ ಅಕ್ಕಿ ಅಂತಾರಲ್ಲ ಆ ಥರ ತೊಗೊಂಡಿದ್ದೀನಿ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಇದು ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದರಲ್ಲಿ ಮೇಲೆ ಕೋಟ್ ಅಂತ ಇರೋದಿಲ್ಲ, ಅದು ತೆಗ್ದಿರಲ್ಲ, ಚೆನ್ನಾಗಿರ್ತದೆ. ನೋಡಿ, ನಾನು ಈ ಒಂದು ಗ್ಲಾಸಲ್ಲಿ ಒಂದು ಅಳತೆ ತೊಗೊಳ್ತಾ ಇದ್ದೀನಿ. ಒಂದು 5 ಗ್ಲಾಸಷ್ಟು ರೈಸನ್ನು ಇವತ್ತು ದೋಸೆಗೆ ಹಾಕ್ತಾಯಿದ್ದೀನಿ. ಈ ಜೊತೆಗೆ ನಾನು ಏನು ಇದೆಲ್ಲ ಹಾಕ್ತಾಯಿಲ್ಲ, ಕುಸಲಕ್ಕಿ ಏನೂ ಹಾಕ್ತಾಯಿಲ್ಲ. ಬರೀ ನಾನು ಈ ರೇಷನ್ ಅಕ್ಕಿ ಮಾತ್ರ ತೊಗೊಂಡಿದ್ದೀನಿ. ಇದನ್ನು ಒಂದು ತೊಳ್ಕೊಬೇಕು ನಾವು, ಸ್ವಲ್ಪ ಒಟ್ಟಾಗಿರ್ತದೆ, ಸ್ವಲ್ಪ ತೊಳ್ಕೊಬೇಕು, ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ, ನಾನು ಈ ರೀತಿ ಒಂದು 3 to 4 ಟೈಮ್ಸ್ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡಿದ್ದಾದಮೇಲೆ ಅದನ್ನು ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ಆ ರೀತಿ ತೊಳೆದಿದ್ದ ಮೇಲೆ ನಾವು ಆ ನೀರೆಲ್ಲ ಹೊರಗಡೆ ಹಾಕಿ ಮತ್ತೆ ಒಂದು 2-3 ಸರಿ ತೊಳ್ಕೊಬೇಕು ನಾವು. ನಾವು ಆ್ಯಡ್ ಮಾಡೋದಕ್ಕೆ ಕಡಲೆಬೇಳೆ ತಗೊಂಡಿದ್ದೀನಿ. ತುಂಬ ಏನು ತೊಗೊಂಡಿಲ್ಲ, ಒಂದು 2ರಿಂದ ಒಂದು 3 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಮತ್ತು ನೋಡಿ, 3 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಮತ್ತು ನಾನು ಏನು ಮಾಡಿದ್ದೀನಿ, 1 ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ನೋಡಿ, ಮೆಂತ್ಯ. ಸೊ ಅದನ್ನು ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಇವಾಗ ನಾವು ತೊಳ್ಕೊಂಡ್ರಲ್ಲ ಅಕ್ಕಿಯಲ್ಲಿ ಹಾಕಿ ಮತ್ತೆ ಒಂದು ಸರಿ ಚೆನ್ನಾಗಿ ತೊಳ್ಕೊಬೇಕು. ಆ ಜೊತೆಲೇ ಹಾಕ್ಬೋದು, ಏನಾಗಲ್ಲ. ಚೆನ್ನಾಗಿ ತೊಳ್ಕೊಬೇಕು, ಇನ್ನೊಂದು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಚೆನ್ನಾಗಿ ಅದನ್ನು ಊರ್ಲಿಕ್ಕೆ ಇಡಬೇಕು. ಚೆನ್ನಾಗಿ ಒಂದು 6 ಅವರ್ಸ್ ಟು 7 ಅವರ್ಸು ನೆನೆಲಿಕ್ಕೆ ಬಿಡಬೇಕು. ಚೆನ್ನಾಗಿ ಅದು ಊರಬೇಕು. ಚೆನ್ನಾಗಿ ಊರಿದ ಮೇಲೆ ಮತ್ತೆ ನಾವು ಒಂದು 4 ಗಂಟೆ ಹಂಗೆ ಇರುವಾಗ, ಇವಾಗಲೇ ಉದ್ದಿನಬೇಳೆ ಹಾಕಬಾರ್ದು. ಈಗ ಉದ್ದಿನಬೇಳೆ ಹಾಕಿದ್ರೆ ಅದು ಚೆನ್ನಾಗಿ ಬರಲ್ಲ. ಒಂದು 4 ಗಂಟೆ ಅಂದರೆ ಮಿಷಿನ್ ಕೊಡೋದಕ್ಕೆ ಒಂದು 2 ಗಂಟೆಗೆ ಮೊದಲು, ಒಂದು 2 ಗಂಟೆಗೆ ಮೊದಲು ಒಂದು ಚೆನ್ನಾಗಿ ಒಂದು 2-3 ಸರಿ ತೊಳೆದು ಉದ್ದಿನಬೇಳೆನ ನಾವು ಹಾಕಬೇಕು. ನೋಡಿ, ಈ ರೀತಿ ನಾವು ಅದರಲ್ಲಿ ನೀರು ತುಂಬಿ ಇಡಬೇಕು. ಮತ್ತು 4 ಗಂಟೆಗೆ ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೋಡಿ, ಅದನ್ನು ಚೆನ್ನಾಗಿ ತೊಳೆದು ಒಂದು 2-3 ಸರಿ ಚೆನ್ನಾಗಿ ತೊಳೆದು ನಾನು ಮತ್ತೆ ಅದನ್ನು ಮುಚ್ಚಳ ಇಟ್ಟು ಮುಚ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 5:30-6 ಗಂಟೆ ಆಗುವಾಗ 1 ಕಪ್ಪು ರೈಸ್ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಚೆನ್ನಾಗಿ ಅದನ್ನೆಲ್ಲ ಚೆನ್ನಾಗಿ ಆ ಗಂಟಾಗಿರೋದೆಲ್ಲ ಇದು ಮಾಡ್ತಾಯಿದ್ದೀನಿ. ಒಂದು ಹಾಕುವಾಗ್ಲೇ ಹಾಕಬೇಕು. ಮತ್ತು ಒಂದು 6 ಗಂಟೆಗೆ ನಾನು ಅದನ್ನು ಇದಿದೆಲ್ಲ ಉದ್ದಿನಬೇಳೆ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಕಲಿಸ್ಬಿಟ್ಟು ಏನು ಮಾಡ್ತೀನಿ, ಇವಾಗ ಮನೇಲಿ ಅದನ್ನು ರುಬ್ಬೋದಿಲ್ಲ, ಹೊರಗಡೆ ರುಬ್ಬೋದಕ್ಕೆ ಕೊಡ್ತೀನಿ ನಾನು. ಯಾಕಂದರೆ ನಾನು ಮಿಕ್ಸಿಯಲ್ಲಿರೋದು, ನನ್ನ ಹತ್ರ ಗ್ರೈಂಡರ್ ಇಲ್ಲ. ಸೊ ಹಂಗಾಗಿ ನಾನು ಹೊರಗಡೆ ಕೊಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಅವನು ರುಬ್ಬಿ ಕೊಟ್ಟಿದ್ದಾರೆ. ಈಗ ಅದು ಒಳಗಡೆ ಗಂಟಾಗಿರ್ತದೆ, ಅದೆಲ್ಲ ನಾವು ತೆಗಿಬೇಕು. ಚೆನ್ನಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ತೆಗಿಬೇಕು. ಆ ಗಂಟೆಲ್ಲ ಹೊಡಿಯೋಂಗೆ ನಾವು ಇದು ಮಾಡ್ಕೋಬೇಕು. ಯಾಕಂದರೆ ಮಿಷಿನ್ ಕೊಡುವಾಗ, ನಾವು ಗ್ರೈಂಡಲ್ಲಿ ಮಾಡುವಾಗ ಅದೆಲ್ಲ ಬರಲ್ಲ. ಬಟ್ ಮಿಷಿನ್ ಕೊಡುವಾಗ ಅವನು ಆ ಥರ ಗಂಟಾಗಿ ಮಾಡಿ ಕೊಡ್ತಾರೆ. ಸೊ ಅದನ್ನೆಲ್ಲ ನಾವು ಹೊಡೆದು ಚೆನ್ನಾಗಿ ಒಂದು ಸ್ವಲ್ಪ ಅದೆಲ್ಲ ಗಂಟೆಲ್ಲ ತೆಗೆದು ಒಂದು 2-3 ಸರಿ ಕಲಿಸ್ಕೊಡ್ಬೇಕು. ಚೆನ್ನಾಗಿ ನೀಟಾಗಿ ಕಲಿಸ್ಬಿಟ್ಟು ಆಮೇಲೆ ಏನು ಮಾಡಬೇಕು, ನಾವು ಮುಚ್ಚಳ ಹಾಕಿ ನಾವು ಓವರ್ ನೈಟು, ಅಂದರೆ ಒಂದು 8ರಿಂದ 10 ಅವರು ನಾವು ಇಡಬೇಕು ಅದನ್ನು. ಈ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ಎಲ್ಲ ನಾಟ್ಸ್ಗಳೆಲ್ಲ ತೆಗೆದು ಚೆನ್ನಾಗಿ ಮಾಡಿ ಇಡಬೇಕು. ನೋಡಿ, ಈ ರೀತಿ ಆದಮೇಲೆ ನೋಡಿದ್ರಾ, ಮುಚ್ಚಳ ಹಾಕಿ ಇವಾಗ ಇಡ್ತಾಯಿದ್ದೀನಿ ನೋಡಿ.
10 ಅವರ್ಸ್ ತನಕ ನಾವು ಅದು ಇದಾಗೋದಕ್ಕೆ ಬಿಡಬೇಕು, ಹುಳಿ ಬರೋದಕ್ಕೆ ಬಿಡಬೇಕು. ಆಫ್ಟರ್ 10 ಅವರ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಾವ್! ಸೋ ನೈಸ್. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ದೋಸೆ ಹಿಟ್ಟು. ಸೊ ನಾವು ಇವನ್ ಕುಸಲಕ್ಕಿ ಹಾಕಿದ್ರೂ ಈ ರೀತಿ ಬರಲ್ಲ. ಬಟ್ ರೇಷನ್ ಅಕ್ಕಿಯಲ್ಲಿ ತುಂಬ ಚೆನ್ನಾಗಿ ದೋಸೆ ಬರ್ತದೆ. ಈಗ ಏನು ಮಾಡ್ಬೇಕು, ಚೆನ್ನಾಗಿ ಕಲಿಸ್ಕೊಡ್ಬೇಕು, ಕೈಯಿಂದನೇ ಕಲಿಸ್ಕೊಡ್ಬೇಕು, ಸ್ಪೂನಿಂದ ಕಲಿಸ್ಬಾರ್ದು ನೋಡಿ ಈ ರೀತಿ. ಯಾಕಂದರೆ ಉದ್ದಿನ ಬೇಳೆಲ್ಲ ಮೇಲೆ ಬಂದುಬಿಟ್ಟಿರ್ತದೆ. ಸೊ ಅದರಿಂದ ನಾವು ಅಕ್ಕಿ ಉದ್ದಿನ ಬೇಳೆ 2 ಒಟ್ಟಿಗೆ ಆಗೋಂಗೆ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕೆಲವು ಜನ ಏನು ಮಾಡ್ತಾರೆ, ರುಬ್ಬಿದ ತಕ್ಷಣ ನಾಳೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಇಟ್ಬಿಡ್ತಾ ಇದ್ದಾರೆ. ಹಂಗೆ ಇಡಬಾರ್ದು. ಯಾಕಂದರೆ ಅದು ಇದಾಗಬೇಕಲ್ವಾ, ಹುಳಿ ಬರಬೇಕಲ್ವಾ. ಸೊ ಹಂಗಾಗಿ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಅದು ಬರೋದಿಲ್ಲ, ಮತ್ತೆ ನೆಕ್ಸ್ಟ್ ಡೇ ಇಟ್ರೂ ಬರೋದಿಲ್ಲ. ಚೆನ್ನಾಗಿ ಹುಳಿ ಥರ ಆಗುತ್ತೆ ವಿನಃ, ಆದರೆ ಇದು ಬರಲ್ಲ, ನೊರೆ ಎಲ್ಲ ಬರಲ್ಲ. ಸೊ ಹಂಗಾಗಿ ಒಂದು ಡೇ ಫುಲ್ಲು ಇಡಬೇಕು ಆಚೆಗಡೆ. ಮತ್ತು ಒಂದು ಗಿಣ್ಣಿ ಎತ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ. ಸಾಲ್ಟ್ ಹಾಕ್ತಾಯಿದ್ದೀನಿ 1 ಟೀ ಸ್ಪೂನ್ ನೋಡಿ. ಮತ್ತು 1 ಸ್ಪೂನು ಶುಗರ್ ಹಾಕ್ತಿದ್ದೀನಿ ನೋಡಿ. ಶುಗರ್ ಹಾಕಿದ್ದೀನಿ, ತುಂಬ ಏನು ಬೇಡ, ಶುಗರು ಸ್ವಲ್ಪ ಹಾಕಿದ್ದೀನಿ. ಇಲ್ಲಿ ನಾನು ಬಂದು ಏನೋ ಇದು ಹಾಕಿಲ್ಲ, ಸೋಡಾ ಗಿಡ ಏನೂ ಹಾಕಿಲ್ಲ. ಯಾಕಂದರೆ ಸೋಡಾ ಬೇಕಾಗಿದ್ದರೆ ಹಾಕ್ಕೋಬೋದು, ನನಗೇನೂ ಇಲ್ಲ, ನಾನು ಹಾಕೋದಿಲ್ಲ, ಸೋಡಾ ಹಾಕೋದಿಲ್ಲ. ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಒಂದು 2-3 ಸರಿ ತಿರುಗಿಸ್ಬೇಕು. ಚೆನ್ನಾಗಿ ತಿರುಗಿಸ್ಬಿಟ್ಟು ಕಲಿಸ್ಬಿಟ್ಟು ಆಮೇಲೆ ಏನು ಮಾಡಬೇಕು, ಒಂದು 5 ನಿಮಿಷ ನಾವು ಹಂಗೆ ಹೊರಗಡೆ ಇಟ್ಟಿರಬೇಕು. ಪ್ಲೇಟ್ ಹಾಕಿ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬಿಟ್ಟಿರಬೇಕು. 5 ನಿಮಿಷ ಆದಮೇಲೆ ನಾವು ನೋಡಿ ಈ ರೀತಿ ಹೆಂಚಿಗೆ ಒಂದು ಈರುಳ್ಳಿದು ಇದೆಯಲ್ಲ, ಎಣ್ಣೆ ಇದೆಯಲ್ಲ, ಅದು ಉಜ್ಜಬೇಕು. ಆಮೇಲೆ ದೋಸೆ ಹಿಟ್ಟು ಹಾಕಿ ಚೆನ್ನಾಗಿ ದೋಸೆ ಬರೋಂಗೆ ಮಾಡಬೇಕು ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಇಲ್ಲಿ ನಾನು ಈಗ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಮೊದಲು ನಾನು ಎಣ್ಣೆ ಹಾಕಿಲ್ಲ, ಯಾಕಂದರೆ ಈರುಳ್ಳಿದಲ್ಲಿರುವಂಥ ರಸ ಇದೆಯಲ್ಲ, ಅದು ಹೆಂಚಿಗೆ ಹಿಡಿಯೋಂಗೆ ನಾನು ಮಾಡಿದೆ. ಈ ರೀತಿ ನನಗೆ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಮಾಡೋದು ನಾನು ನೋಡಿದ್ದೀನಿ ಚಿಕ್ಕ ಹುಡುಗಿಯಲ್ಲಿ. ಸೊ ಹಂಗಾಗಿ ನಾನು ಮಾಡಿದ್ದು ನೋಡಿ. ಎಷ್ಟು ಕೆಂಪಗೆ ಬಂದಿದೆ ನೋಡಿ, ಈ ದೋಸೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಮತ್ತು ತಿನ್ನೋಕ್ಕೂ ತುಂಬ ರುಚಿಯಾಗಿರ್ತದೆ ನೋಡಿ. ಎಷ್ಟು ಮೃದುವಾಗಿದೆ ನೋಡಿ, ನೋಡೋದಕ್ಕೆ ತುಂಬ ಚೆನ್ನಾಗಿ ಬರ್ತದೆ. ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಯಾಕಂದರೆ ತುಂಬ ಹೆಲ್ತಿಯಾಗಿರ್ತದೆ ನೋಡಿ. ದೋಸೆ ಚೆನ್ನಾಗಿದೆ, ನೀವು ಟ್ರೈ ಮಾಡಿ.